ನಮಸ್ಕಾರ. ಚಾಲುಕ್ಯ ಸ್ಟಡಿ ಸರ್ಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ವಿಡಿಯೋದಲ್ಲಿ ನಾನು ದ್ವಿತೀಯ ಪಿಯುಸಿಗೆ ಸಂಬಂಧಪಟ್ಟಂತೆ ಅಂದ್ರೆ ಪೊಲಿಟಿಕಲ್ ಸೈನ್ಸ್ ಇವತ್ತು ನಡೆದಂತ ರಾಜ್ಯಶಾಸ್ತ್ರ ಪರೀಕ್ಷೆಯ ಕೀ ಉತ್ತರಗಳನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಏನಾದ್ರು ಹೊಸಬ್ರಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ತರ ಮುಂದೆ ನಡ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ ಗಳ ಕೀ ಉತ್ತರ ಈ ಚಾನಲ್ ನಾನು ವಿಡಿಯೋ ಮುಖಾಂತರ ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನೋಡ್ಕೊಂಡ್ ಬರೋಣ ಮಾಡಿ. ನೋಡಿ, ಇವತ್ತು ಪೊಲಿಟಿಕಲ್ ಸೈನ್ಸ್ ಅಂದ್ರೆ ರಾಜ್ಯಶಾಸ್ತ್ರ ಪರೀಕ್ಷೆ ಇತ್ತು. ಸಮಯ ಬಂದ್ಬಿಟ್ಟು 3 ಗಂಟೆ 15 ನಿಮಿಷ. ಅದೇ ರೀತಿ 42 ಕ್ವಶನ್ ಇತ್ತು. ಗರಿಷ್ಠ ಅಂಕಗಳು 80 ಅಂಕಗಳ ಪ್ರಶ್ನೆ ಪತ್ರಿಕೆ ಇತ್ತು. ಹಾಗಾದ್ರೆ ನಾವು ಕೀ ಉತ್ತರಗಳನ್ನ ನೋಡ್ತೋಗೋಣ ಯಾವ ರೀತಿ ಇತ್ತು ಅಂತ. ನೋಡಿ, ಮೊದಲನೇದಾಗಿ ಬರುತ್ತೆ ಭಾಗ ಎ ದಲ್ಲಿ ನಮಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇರುತ್ತೆ. ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಮೊದಲನೇ ಕ್ವಶನ್ ಬರುತ್ತೆ, ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಯಾರು? ಅಂದ್ರೆ ಆಪ್ಷನ್ ಸಿ ಸರ್ ಸಿರಿಲ್ ರಾಡ್ಕ್ಲಿಫ್ ಅಂತಿದ್ದಲ್ಲ, ಅದು ಸರಿಯಾದ ಉತ್ತರ ಆಗಿರುತ್ತೆ. ನೀವು ನೋಡ್ಕೊಳ್ಳಿ ಯಾವ್ದಕ್ಕೆ ಹಾಕಿದೀರ ಅಂತ. ಅದೇ ರೀತಿ ನೆಕ್ಸ್ಟ್ ಬರುತ್ತೆ, ಸರ್ದಾರ್ ವಲ್ಲಭಾಯಿ ಪಟೇಲ್ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಎರಡನೇ ಕ್ವಶನ್, ಸರ್ದಾರ್ ವಲ್ಲಭಾಯಿ ಪಟೇಲ್ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂದ್ರೆ ಆಪ್ಷನ್ ಡಿ ಹೈದರಾಬಾದ್, ಅದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಮೂರನೇ ಕ್ವಶನ್ ಬರುತ್ತೆ. ಮೂರನೇ ಕ್ವಶನ್ ಬಂದ್ಬಿಟ್ಟು ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಯಾವುದು ಅಂತ ಕೇಳಿದ್ರೆ ಆನ್ಸರ್ ಎ ಆಗಿರುತ್ತೆ, ಭಾರತ ಆಗಿರುತ್ತೆ. ಅದೇ ರೀತಿ ನಾಲ್ಕನೇ ಕ್ವಶನ್ ಬರುತ್ತೆ, ರಾಷ್ಟ್ರದ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಮೂಹ ಹೆಚ್ಚಿನ ಹಣ, ಸೌಲಭ್ಯ ಮತ್ತು ಗೌರವಗಳಿಗಾಗಿ ವಿದೇಶಗಳಿಗೆ ವಲಸೆ ಹೋಗುತ್ತಿರುವುದು ಅಂತ ಇದೆಯಲ್ಲ, ಆ ಆನ್ಸರ್ ಬಂದ್ಬಿಟ್ಟು ಆನ್ಸರ್ ಎ ಬೌದ್ಧಿಕ ಪಲಾಯನ ಆಗುತ್ತೆ. ಆನ್ಸರ್ ಎ ಬೌದ್ಧಿಕ ಪಲಾಯನ ಆಗುತ್ತೆ. ಅದಾದ್ಮೇಲೆ ಐದನೇ ಕ್ವಶನ್ ಬರುತ್ತೆ, ವೆಸ್ಟ್ ಫಾಲಿಯಾ ಒಪ್ಪಂದ ಯಾವಾಗ ಅಂತ ಬಂದ್ರೆ ಆಪ್ಷನ್ ಬಿ ಏನಿದೆ 1648, ಅದು ಸರಿಯಾದ ಆನ್ಸರ್ ಆಗಿರುತ್ತೆ. ಅದೇ ರೀತಿ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬರುತ್ತೆ ಮೇನ್ ಕ್ವಶನ್ 2ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಅಂದ್ರೆ ಖಾಲಿ ಬಿಟ್ಟ ಸ್ಥಳಗಳನ್ನ ಭರ್ತಿ ಮಾಡ್ಬೇಕಂತ ಇರುತ್ತೆ. ಅದರಲ್ಲಿ 6ನೇ ಕ್ವಶನ್, ಚುನಾವಣೆ ಪದದ ಮೂಲ ಪದ ಎಲಿಗರ್. 7ನೇ ಕ್ವಶನ್, ಕೇಂದ್ರ ಸೇವೆಗೆ ಉದಾಹರಣೆ IFS ಅಂತಿದೆಯಲ್ಲ, ಅದು ಕರೆಕ್ಟ್ ಆದಂತ ಆನ್ಸರ್ ಆಗಿರುತ್ತೆ. 8ನೇ ಕ್ವಶನ್, ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ, ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುತ್ತೆ. 9ನೇ ಕ್ವಶನ್ ಬಂದ್ಬಿಟ್ಟು, ಅನಕ್ಷರತೆಯನ್ನು ಒಂದು ಅಸ್ವತಂತ್ರ ಎಂದು ಹೇಳಿದವರು ಅಮರ್ತ್ಯ ಸೇನ್ ಅಂತಿದೆಯಲ್ಲ, ಅಮರ್ತ್ಯ ಸೇನ್ ಆಗಿರುವಂತ ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುತ್ತೆ. 10ನೇ ಕ್ವಶನ್ ಬರುತ್ತೆ, ಬ್ರಿಂಕ್ ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 5 ಆಗಿರುತ್ತೆ. ಬ್ರಿಂಕ್ ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 5 ಆಗಿರುತ್ತೆ. ನೋಡ್ಕೊಳ್ಳಿ ನೀವು ಯಾವ್ದಕ್ಕೆ ಎಷ್ಟು ಅಂಕ ನಿಮಗೆ ಸಿಗುತ್ತೆ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಇದು ಸರಿಯಾಗಿರುವಂತ ಕೀ ಉತ್ತರಗಳಾಗಿರುತ್ತೆ. ಅದೇ ರೀತಿ ಸಬ್ ಕ್ವಶನ್ 3 ಬರುತ್ತೆ, ಹೊಂದಿಸಿ ಬರೆಯಿರಿ ನೋಡ್ತಾ ಹೋದ್ರೆ 11ನೇ ಕ್ವಶನ್ ಬರುತ್ತೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಂದ್ರೆ ಆಪ್ಷನ್ ಸಿ ಅಂದ್ರೆ 1885 ಇದೆಯಲ್ಲ, ಅದು ಸರಿಯಾದ ಆನ್ಸರ್ ಆಗಿರುತ್ತೆ. ಅದೇ ರೀತಿ 12ನೇ ಕ್ವಶನ್, ಸಚಿವಾಲಯ ಬಂದ್ಬಿಟ್ಟು ನಮಗೆ ಮುಖ್ಯ ಕಾರ್ಯದರ್ಶಿ ಅಂತ ಏನಿದೆ, ಈ ಆಪ್ಷನ್ ಇ, ಅದು ಕರೆಕ್ಟ್ ಆಗಿರುವಂತದ್ದು. ಅದೇ ರೀತಿ 13ನೇ ಕ್ವಶನ್ ಬಂದ್ಬಿಟ್ಟು ಮೂಕ ನಾಯಕ ಆಪ್ಷನ್ ಎ ಡಾಕ್ಟರ್ BR ಅಂಬೇಡ್ಕರ್ ಸರಿಯಾಗಿರುವಂತ ಆನ್ಸರ್ ಆಗಿರುತ್ತೆ. ಅದೇ ರೀತಿ 14ನೇ ಕ್ವಶನ್, ಸ್ವೀಡನ್ ನ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಅಂತ ಏನಿದೆ, ಅದು ಬಂದ್ಬಿಟ್ಟು ನಿಮ್ಗೆ ಡಿ ಒಂಬೋಡ್ಸ್ಮನ್ ಅಂತ ಏನಿದೆ, ಒಂಬೋಡ್ಸ್ಮನ್, ಅದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುತ್ತೆ. 15ನೇ ಕ್ವಶನ್ ಬಂದ್ಬಿಟ್ಟು ಭಂಗಬಂಧು ಅಂತ ಯಾರನ್ನ ಕರೀತಾರೆ ಅಂದ್ರೆ ಶೇಖ್ ಮುಜಿಬುರ್ ರೆಹಮಾನ್, ಇದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುತ್ತೆ. ಇದು ಹೊಂದಿಸಿ ಬರೆಯಿರುವಂತ ಆನ್ಸರ್ಗಳು. ಅದೇ ರೀತಿ ನಿಮಗೆ ನೆಕ್ಸ್ಟ್ ಬರುತ್ತೆ ಸಬ್ ಕ್ವಶನ್ 4 ಬರುತ್ತೆ. ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದ್ರೆ ಲೋಕಾಯುಕ್ತರನ್ನು ಯಾರು ನೇಮಿಸುತ್ತಾರೆ? ಲೋಕಾಯುಕ್ತರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ, ಇದು ಕರೆಕ್ಟ್ ಆಗಿರುವಂತ ಆನ್ಸರ್. 17ನೇ ಕ್ವಶನ್ ಬಂದ್ಬಿಟ್ಟು ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದವರು ಯಾರು? ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದವರು ಎಲ್ ಕಾಪನ್ ಅಂತ ಏನಿದೆ, ಅದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುತ್ತೆ. 18ನೇ ಕ್ವಶನ್ ಬಂದ್ಬಿಟ್ಟು WTO ಅನ್ನು ವಿಸ್ತರಿಸಿ, ವಿಶ್ವ ವ್ಯಾಪಾರ ಸಂಘಟನೆ ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುತ್ತೆ. ಅದೇ ರೀತಿ 19ನೇ ಕ್ವಶನ್, ಲೇಸಸ್ ಫೇರ್ ನ ಅರ್ಥವೇನು? ಅಂದ್ರೆ ಮುಕ್ತವಾಗಿ ಬಿಡು ಅಂತ ಅರ್ಥ. ಕ್ವಶನ್ ನಿಮ್ಗೆ ಆನ್ಸರ್ ಏನಂದ್ರೆ ಮುಕ್ತವಾಗಿ ಬಿಡು ಅಂತ ಅರ್ಥ ಆಗುತ್ತೆ. ಮುಕ್ತವಾಗಿ ಬಿಡು ಅದರ ಅರ್ಥ ಆಗುತ್ತೆ 19ನೇ ಕ್ವಶನ್ ಗೆ. ಅದೇ ರೀತಿ 20ನೇ ಕ್ವಶನ್ ಬರುತ್ತೆ, ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು? ಜವಾಹರ್ಲಾಲ್ ನೆಹರು. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು ಅಂದ್ರೆ ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಇಷ್ಟು ನಿಮ್ಗೆ 1 ಅಂಕದ ಪ್ರಶ್ನೆಗಳಾಯ್ತು. ಇನ್ನು ಭಾಗ ಬಿ ಬರುತ್ತೆ. ಭಾಗ ಬಿ ಯಲ್ಲಿ ನಮ್ಗೆ ಕೆಳಗೆ ಕೊಟ್ಟಿರುವ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-3 ವಾಕ್ಯದಲ್ಲಿ ಉತ್ತರಿಸಿ. ಅಂದ್ರೆ ಕೆಳಗೆ ಎಷ್ಟೋ ಕ್ವಶನ್ ಕೊಟ್ಟಿದ್ದಾರೆ, ಅದರಲ್ಲಿ 5 ಕ್ವಶನ್ ಗೆ 2 ವಾಕ್ಯದಲ್ಲಿ ಉತ್ತರಿಸಬೇಕಂದ್ರೆ 10 ಅಂಕ ಬರುವಂತದ್ದು. ಪ್ರತಿಯೊಂದು ಕ್ವಶನ್ ಗೆ 2 ಅಂಕ ಇರುತ್ತೆ. ಹಾಗಾದ್ರೆ ನೋಡ್ತಾ ಹೋಗೋಣ ಯಾವ್ಯಾವ ಕ್ವಶನ್ ಅಂದ್ರೆ 21ನೇ ಕ್ವಶನ್, ಪ್ರಥಮ ಲೋಕಸಭೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತಿದೆ. ಶಾರ್ಟ್ ಕಟ್ ಆಗಿ 2 ಮಾರ್ಕ್ಸ್ ಬರೀಬೇಕು. ಪ್ರಥಮ ಲೋಕಸಭೆಯ ಬಗ್ಗೆ ಟಿಪ್ಪಣಿ ಅಂದ್ರೆ 1951 ಅಕ್ಟೋಬರ್ ನಿಂದ 1952 ಫೆಬ್ರವರಿವರೆಗೆ ನಡೆಯಿತು. ಅಂದ್ರೆ ಪ್ರಥಮ ಲೋಕಸಭಾ ಚುನಾವಣೆ ಯಾವಾಗ ಅಂದ್ರೆ 1951 ಅಕ್ಟೋಬರ್ ನಿಂದ 1952 ಫೆಬ್ರವರಿಗೆ ನಡೆಯುತ್ತೆ. ಅದು ಪ್ರಥಮ ಲೋಕಸಭೆ ಸ್ಪೀಕರ್ ಆಗಿ ಶ್ರೀ GV ಮಾಳವಂಕರ್ ಕಾರ್ಯನಿರ್ವಹಿಸುತ್ತಾರೆ. ಆ ಚುನಾವಣೆಯಲ್ಲಿ ಪ್ರಜೆಗಳು ಪ್ರಜಾಪ್ರಭುತ್ವದಲ್ಲಿ ಇಟ್ಟಿದ್ದ ವಿಶ್ವಾಸವನ್ನು
ಕಾರ್ಯರೂಪಕ್ಕೆ ತರುವ ದಿಟ್ಟ ಹೆಜ್ಜೆಯಾಗಿತ್ತು. ಅಂದ್ರೆ ಪ್ರಥಮ ಲೋಕಸಭಾ ಚುನಾವಣೆ ಅಂದ್ರೆ ಪ್ರಜೆಗಳು ಪ್ರಜಾಪ್ರಭುತ್ವದಲ್ಲಿ ಇಟ್ಟಿದ್ದ ವಿಶ್ವಾಸವನ್ನು ಕಾರ್ಯರೂಪಕ್ಕೆ ತರುವ ದಿಟ್ಟ ಹೆಜ್ಜೆಯಾಗಿತ್ತು. ಇಷ್ಟು 3 ರಿಂದ 4 ಲೈನ್ ಬರೆದ್ರೆ ನಿಮ್ಗೆ 2 ಅಂಕ ಸಿಗುವಂತದ್ದು. ನೆಕ್ಸ್ಟ್ ಬರುತ್ತೆ 27ನೇ ಕ್ವಶನ್. ಪಂಜಾಬ್ ಅನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು? ಅವು ಯಾವುವು? ಪಂಜಾಬ್ ಅನ್ನು 2 ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು, ಪಂಜಾಬ್ ಮತ್ತು ಹರಿಯಾಣ. ಇದು ಕರೆಕ್ಟ್ ಆಗಿರುವಂತ ಆನ್ಸರ್. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಬರುತ್ತೆ 23ನೇ ಕ್ವಶನ್. ಯಾವ್ದಾದ್ರು 2 ಕೇಂದ್ರಾಡಳಿತ ಪ್ರದೇಶಗಳನ್ನು ಹೆಸರಿಸಿ ಅಂತ ಕೇಳಿದ್ರೆ ನಿಮ್ಗೆ 8 ಕೇಂದ್ರಾಡಳಿತ ಪ್ರದೇಶ ಬರುತ್ತೆ. ಇಲ್ಲಿ 8 ಹೇಳ್ತೀನಿ, ನೀವು ಯಾವ್ಯಾವ್ದಾದ್ರು 2 ಬರೆದ್ರೆ ಮುಗೀತು. ಒಂದು ಚಂಡೀಗಢ ಬರುತ್ತೆ, ಲಕ್ಷದ್ವೀಪ ಬರುತ್ತೆ, ಅಂಡಮಾನ್ ನಿಕೋಬಾರ್ ಬರುತ್ತೆ, ಲಡಾಖ್ ಬರುತ್ತೆ, ಜಮ್ಮು ಕಾಶ್ಮೀರ ಬರುತ್ತೆ, ದಿಯು ಮತ್ತು ದಮನ್ ಬರುತ್ತೆ, ದೆಹಲಿ ಬರುತ್ತೆ, ಪಾಂಡಿಚೇರಿ ಬರುತ್ತೆ. ಈ 8ರಲ್ಲಿ ನೀವು 2ನೇ ಯಾವ್ದಾದ್ರು ಬರೆದಿದ್ರು ಕೂಡ ನಿಮ್ಗೆ 2 ಮಾರ್ಕ್ಸ್ ಸಿಗುವಂತದ್ದು. ಇದು 23ನೇ ಕ್ವಶನ್ ಆಗುತ್ತೆ. ಅದೇ ರೀತಿ 24ನೇ ಕ್ವಶನ್. ಪ್ರತ್ಯಕ್ಷ ಚುನಾವಣೆ ಎಂದರೇನು? ಉದಾಹರಣೆ ಕೊಡಿ. ಪ್ರತ್ಯಕ್ಷ ಚುನಾವಣೆ ಅಂದ್ರೆ ಏನಂದ್ರೆ ಮತದಾರರು ನೇರವಾಗಿ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದಂತ ಅಭ್ಯರ್ಥಿಗಳಿಗೆ ರಹಸ್ಯವಾಗಿ ಮತದಾನ ಮಾಡುವುದೇ ಪ್ರತ್ಯಕ್ಷ ಚುನಾವಣೆ. ಅಂದ್ರೆ ನೇರವಾಗಿ ಅಭ್ಯರ್ಥಿಗಳು ತಮ್ಮ ನಾಯಕರನ್ನ ಆಯ್ಕೆ ಮಾಡುವಂತ ಪದ್ಧತಿ ಪ್ರತ್ಯಕ್ಷ ಚುನಾವಣೆ ಆಗಿರುತ್ತೆ. ಅದಕ್ಕೆ ಉದಾಹರಣೆ ಅಂದ್ರೆ ಲೋಕಸಭಾ ಚುನಾವಣೆ, ರಾಜ್ಯಸಭಾ ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆ ಕೂಡ ಉದಾಹರಣೆ ಕೊಡಬಹುದು. ಅದೇ ರೀತಿ ನಮಗೆ 25ನೇ ಕ್ವಶನ್ ಬರುತ್ತೆ. 25ನೇ ಕ್ವಶನ್ ಏನಂದ್ರೆ ನಾಗರಿಕ ಸೇವೆಯಲ್ಲಿ ರಾಜಕೀಯ ತಾಟಸ್ಥ್ಯ ಎಂದರೇನು? ಇದು ಸ್ವಲ್ಪ ಕನ್ಫ್ಯೂಸ್ ಇದೆ, ಬಟ್ ನನಗೆ ಗೊತ್ತಿರ್ತಕ್ಕಂಥದ್ದು ಹೇಳ್ತೀನಿ ನೋಡಿ. ಆಡಳಿತ ಸೇವಾ ಸಿಬ್ಬಂದಿಯು ಯಾವ ಪಕ್ಷ ಅಧಿಕಾರಕ್ಕೆ ಬಂದರೂ ಪೂರ್ವಾಗ್ರಹ ಪೀಳಿಗೆ ಒಳಗಾಗದೆ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವುದೇ ಏನಾಗಿರುತ್ತೆ ಅಂದ್ರೆ ನಾಗರಿಕ ಸೇವೆಯಲ್ಲಿ ರಾಜಕೀಯ ತಾಟಸ್ಥ್ಯ ಆಗಿರುತ್ತೆ ಅಂತ ನಾನು ಹೇಳಿದೀನಿ. ಸ್ವಲ್ಪ ನಿಮ್ಮ ಟೀಚರ್ ಕೂಡ ಕೇಳ್ಕೊಡಿ, ಇದು ನನಗೆ ಕನ್ಫ್ಯೂಸ್ ಇದೆ, ನೀವು ನೋಡ್ಕೋಬೇಕಾಗುತ್ತೆ. 26ನೇ ಕ್ವಶನ್ ಬಂದ್ಬಿಟ್ಟು ಅಂತಾರಾಷ್ಟ್ರೀಯ ಸಂಬಂಧದ ಅರ್ಥವೇನು? 26ನೇ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಅಂತಾರಾಷ್ಟ್ರೀಯ ಸಂಬಂಧದ ಅರ್ಥ ಅಂದ್ರೆ ರಾಷ್ಟ್ರಗಳ ನಡುವಿನ ಶಕ್ತಿ ಪ್ರದರ್ಶನದಲ್ಲಿ ನಡೆಯುವ ಒಂದು ವ್ಯವಸ್ಥಿತ ವಿದ್ಯಮಾನವನ್ನು ಅಂತಾರಾಷ್ಟ್ರೀಯ ಸಂಬಂಧ ಎನ್ನುವರು. ರಾಷ್ಟ್ರಗಳ ನಡುವಿನ ಶಕ್ತಿ ಪ್ರದರ್ಶನದಲ್ಲಿ ನಡೆಯುವ ಒಂದು ವ್ಯವಸ್ಥಿತ ವಿದ್ಯಮಾನಗಳನ್ನು ಅಂತಾರಾಷ್ಟ್ರೀಯ ಸಂಬಂಧ ಎನ್ನುವರು. ಇದು 26ನೇ ಕ್ವಶನ್ಗೆ ಆನ್ಸರ್ ಆಗಿರುತ್ತೆ. ಅದೇ ರೀತಿ ನಿಮಗೆ 27ನೇ ಕ್ವಶನ್ ಬರುತ್ತೆ. ಭದ್ರತಾ ಮಂಡಳಿಯ ಯಾವುದಾದರೂ 2 ಕಾಯಂ ಸದಸ್ಯರನ್ನು ಹೆಸರಿಸಿ. ಒಂದು ಅಮೆರಿಕ, ಒಂದು ರಷ್ಯಾ. ಅದಾದ್ಮೇಲೆ 28ನೇ ಕ್ವಶನ್ ಬರುತ್ತೆ. ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು? ಇಂದಿರಾ ಗಾಂಧಿ ಮತ್ತು ಬೆನಜೀರ್ ಭುಟ್ಟೋ ಅಂತ ಇದೆಯಲ್ಲ, ಅದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುತ್ತೆ. ಇದು 28ನೇ ಕ್ವಶನ್ಗೆ ಆನ್ಸರ್. 29ನೇ ಕ್ವಶನ್ ಬರುತ್ತೆ ಲಾಸ್ಟ್ ಆಗಿ. ಯಾವ್ದಾದ್ರು 2 ಮಿಲಿಟರಿ ಬಣಗಳನ್ನು ಹೆಸರಿಸಿ ಅಂದ್ರೆ ನ್ಯಾಟೋ, ಸಿಯಾಟೋ, ಸೆಂಟೋ. ಇದರಲ್ಲಿ ಯಾವ್ದಾದ್ರು 2 ಬರೆದ್ರು ಕೂಡ ನಿಮ್ಗೆ 2 ಅಂಕ ಸಿಗುವಂತದ್ದು. ಟೋಟಲ್ ಆಗಿ ನಿಮ್ಗೆ ಇಲ್ಲಿ 10 ಅಂಕ, ಅಲ್ಲಿ 20 ಅಂಕ. ಟೋಟಲ್ ಆಗಿ ನಿಮ್ಗೆ 30 ಅಂಕದ ಕೀ ಆನ್ಸರ್ ಆಗಿರುತ್ತೆ. ಇದು 30 ಅಂಕದ ಕೀ ಆನ್ಸರ್ ಆಗಿರುತ್ತೆ. ಅದು ಬಿಟ್ರೆ ನೆಕ್ಸ್ಟ್ ನಿಮ್ಗೆ 5 ಅಂಕದ ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಭಾಗ ಸಿ ಯಲ್ಲಿ ಕೆಳಗಿನ ಯಾವ್ದಾದ್ರು 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15 ರಿಂದ 20 ವಾಕ್ಯದಲ್ಲಿ ಉತ್ತರಿಸಿ, ಅಂದ್ರೆ 1ಕ್ಕೆ 5 ಮಾರ್ಕ್ಸ್. ಇದರಲ್ಲಿ ನಾನು ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ ಹೇಳಿದೆ. ಪೊಲಿಟಿಕಲ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಆಲ್ಮೋಸ್ಟ್ 6 ರಿಂದ 7 ಸಬ್ಜೆಕ್ಟ್ ಅಲ್ಲಿ ಇಂಪಾರ್ಟೆಂಟ್ 5 ಮಾರ್ಕ್ ಮತ್ತು 10 ಮಾರ್ಕ್ ಕ್ವಶನ್ ಹೇಳಿದೀನಿ. ಆ ವಿಡಿಯೋ ನಿಮ್ಗೆ ಏನಾದ್ರು ಬೇಕಂದ್ರೆ ನಮ್ಮ PUC ಬ್ಯಾಚ್ ಗ್ರೂಪ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ ಅದರ ವಿಡಿಯೋ ಲಿಂಕ್ ಕೂಡ ನಿಮ್ಗೆ ಸಿಗುತ್ತೆ. ಜೊತೆಗೆ ನಿಮ್ಗೆ ಈಗಾಗಲೇ ಎಲ್ಲಾ ಸಬ್ಜೆಕ್ಟ್ ನ 5 ಮಾರ್ಕ್ಸ್ ಮತ್ತೆ 10 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಅನ್ನ ವಿಡಿಯೋ ಮಾಡಿದೀನಿ. ನಮ್ಮ ಚಾನಲ್ ಗೆ ವಿಸಿಟ್ ಮಾಡಿ, ಆ ವಿಡಿಯೋ ಕೂಡ ನಿಮ್ಗೆ ಸಿಗುತ್ತೆ. ನಾನು ಪೊಲಿಟಿಕಲ್ ಅಲ್ಲಿ ಇಂಪಾರ್ಟೆಂಟ್ 5 ಮಾರ್ಕ್ ಮತ್ತೆ 10 ಮಾರ್ಕ್ ಕ್ವಶನ್ ಮಾಡಿದೆ. ಅದರಲ್ಲಿ ಯಾವ್ಯಾವ ಬಂದಿದೆ ಅಂತ ಹೇಳ್ತೀನಿ ನೋಡಿ. ಇದರಲ್ಲಿ 30ನೇ ಕ್ವಶನ್ ಏನಿದೆ, ಪ್ರಥಮ ಸಾಮಾನ್ಯ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೆಯಲ್ಲ, ಅದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ರೆ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ತೀವಿ, ಅದು ಕೂಡ ಬಂದಿದೆ. 31ನೇ ಕ್ವಶನ್ ನಾನು ಹೇಳಿದ್ದಿಲ್ಲ, ಬಟ್ 32ನೇ ಕ್ವಶನ್ ಹೇಳಿದ್ದಿಲ್ಲ, 33ನೇ ಕ್ವಶನ್ ನಾನು ಹೇಳಿದ್ದಿಲ್ಲ. 34ನೇ ಕ್ವಶನ್ ಇದ್ದಿದೆ, ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಹೇಗೆ ಮಾರಕವಾಗಿದೆ. ಇದು ಕೂಡ ನಾನು ಹೇಳಿದಂತ ಇಂಪಾರ್ಟೆಂಟ್ ಕ್ವಶನ್, ಇದು ಕೂಡ ಬಂದಿದೆ. ಅದಾದ್ಮೇಲೆ 35ನೇ ಕ್ವಶನ್, ಭ್ರಷ್ಟಾಚಾರವನ್ನು ಯುವಜನತೆ ಹೇಗೆ ತಡೆಗಟ್ಟಬಲ್ಲವರು. ಇದು ಕೂಡ ನಾನು ಹೇಳಿದೆ, ಇದು ಕೂಡ ಬಂದಿದೆ. ಇದಾದ್ಮೇಲೆ ಸಮ್ಮಿಶ್ರ ಸರ್ಕಾರದ ದೋಷಗಳು, ಇದು ಕೂಡ ನಾನು ಹೇಳಿದೆ, ಇದು ಕೂಡ ಬಂದಿದೆ. ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ನನ್ನ ಚಾನಲ್ ಅಲ್ಲಿ ಹೋಗಿ. ಅದಾದ್ಮೇಲೆ ನಿಮಗೆ ಈ 37ನೇ ಕ್ವಶನ್ ಇದೆಯಲ್ಲ, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಸಂಕ್ಷಿಪ್ತವಾಗಿರಿಸಿ. ಇದು ಕೂಡ ನಾನು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದೆ, ಇದು ಕೂಡ ಬಂದಿದೆ. ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು 38ನೇ ಕ್ವಶನ್, ಭಾರತ ಮತ್ತು ಪಾಕಿಸ್ತಾನ ದೇಶದ ಸಂಬಂಧದಲ್ಲಿ ಕಾಶ್ಮೀರ ಸಮಸ್ಯೆಯನ್ನು ಕುರಿತು ವಿವರಿಸಿ. ಇದು ಕೂಡ ನಾನು ಇಂಪಾರ್ಟೆಂಟ್ ಹೇಳಿದೆ, ಇದು ಕೂಡ ಬಂದಿದೆ. ಟೋಟಲ್ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಅಲ್ಲಿ 6 ಬರೀಬೇಕಾಗಿತ್ತು, 6 ಕೂಡ ಬಂದಿದೆ. ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು, ನೋಡಿದವರಿಗೆ ಗೊತ್ತಿರುತ್ತೆ ನಾನು ಹೇಳಿದಂತ ಇಂಪಾರ್ಟೆಂಟ್ ಕ್ವಶನ್ ಗಳಲ್ಲಿ ಬಂದಿದೆ ಅಂತ. ಅದೇ ರೀತಿ ನಾವು ಸಬ್ ಕ್ವಶನ್ ಅಂದ್ರೆ ಭಾಗ ಡಿ ಯಲ್ಲಿ ಮೇನ್ ಕ್ವಶನ್ 7ನ್ನ ನೋಡ್ತಾ ಹೋದ್ರೆ, ಯಾವ್ದಾದ್ರು 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30-40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆಯಲ್ಲ, ಒಂದೊಂದಕ್ಕೆ 10 ಮಾರ್ಕ್ಸ್ ಅಂದ್ರೆ 20 ಮಾರ್ಕ್ಸ್ ಬರುವಂತದ್ದು. ಇದರಲ್ಲಿ ಕೂಡ ನಾನು ಇಂಪಾರ್ಟೆಂಟ್ ಕ್ವಶನ್ ಮಾಡಿದೆ. ಪೊಲಿಟಿಕಲ್ ಅಲ್ಲಿ 10 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಮಾಡಿದ್ದೆ. ಅದರಲ್ಲಿ ನಮಗೆ 39 ಕ್ವಶನ್, ಭಾರತದ ಪಕ್ಷ ಪದ್ಧತಿಯ ಸ್ವರೂಪ ಏನು, ಇದನ್ನು ನಾನು ಇಂಪಾರ್ಟೆಂಟ್ ಹೇಳಿದ್ದೆ, ಇದು ಕೂಡ ಬಂದಿದೆ. ನಾನು 40ನೇ ಕ್ವಶನ್ ಹೇಳಿದ್ದಿಲ್ಲ, ಅದು ನನಗೆ ಗೊತ್ತಿಲ್ಲ. 41ನೇ ಕ್ವಶನ್ ಏನಿದೆ, ಜಾಗತೀಕರಣದ ಅರ್ಥ ಪ್ರಾಮುಖ್ಯತೆ, ಇದು ಕೂಡ ನಾನು ಹೇಳಿದಂತ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಬಂದಿದೆ. ಅದೇ ರೀತಿ 42ನೇ ಕ್ವಶನ್ ನಾನು ಹೇಳಿಲ್ಲ, ಬಟ್ ಬಂದಿದೆ. ಬಟ್ ನಮಗೆ ಇದರಲ್ಲಿ ಬೇಕಾದ 2 ಕ್ವಶನ್ ಕೂಡ ಬಂದಿದೆ. ಟೋಟಲ್ ಆಗಿ ನಾನು ಇವಾಗ 30 ಮಾರ್ಕ್ಸ್ ಕೀ ಆನ್ಸರ್ ಹೇಳಿದೆ, ಇನ್ನು 50 ಮಾರ್ಕ್ಸ್ ನಾನು ಇಂಪಾರ್ಟೆಂಟ್ ಹೇಳಿದಂತ ಕ್ವಶನ್ ಗಳಲ್ಲೇ ಬಂದಿದೆ. ಈ ರೀತಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಏನಾದ್ರು ಬೇಕಂದ್ರೆ, ಕಡಿಮೆ ಸಮಯ ಇದೆ, ನನಗೆ ಒಂದ್ ಎಕ್ಸಾಮ್ಗೆ 2 ದಿನ 3 ದಿನ ಗ್ಯಾಪ್ ಇದೆ ಅಂದ್ರೆ, ನಿಮ್ಗೆ ಆಲ್ರೆಡಿ ನಿಮ್ಗೆ ಏನು ಓದಬೇಕಂತ ಗೊತ್ತಾಗ್ಲಿಲ್ಲ ಅಂದ್ರೆ, ನಾನು ಆಲ್ರೆಡಿ ಎಲ್ಲ ಸಬ್ಜೆಕ್ಟ್ ಅಂದ್ರೆ ಮುಂದೆ ನಡ್ತಕ್ಕಂಥ ಪ್ರತಿಯೊಂದು ಸಬ್ಜೆಕ್ಟಿನ ಇಂಪಾರ್ಟೆಂಟ್ 10 ಮಾರ್ಕ್ ಮತ್ತೆ 5 ಮಾರ್ಕ್ ಕ್ವಶನ್ ಮಾಡಿದೀನಿ. ಆ ವಿಡಿಯೋ ನಿಮ್ಗೆ ಬೇಕಂದ್ರೆ ಡಿಸ್ಕ್ರಿಪ್ಷನ್
ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ, ಹೋಗಿ ನೋಡಬಹುದು. ಅಥವಾ ನನ್ನ ಗ್ರೂಪ್ ಗೆ ಜಾಯ್ನ್ ಆಗಿ, ಅಲ್ಲಿ ಕೂಡ ನಿಮಗೆ ವಿಡಿಯೋ ಲಿಂಕ್ ಸಿಗುತ್ತೆ, ಅಲ್ಲಿ ಕೂಡ ನೋಡಿ ಪ್ರಿಪರೇಷನ್ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅನ್ಕೊಳ್ತೀನಿ. ಈ ತರದ ಪ್ರತಿಯೊಂದು ಸಬ್ಜೆಕ್ಟ್ ವಿಡಿಯೋ ಬೇಕಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಕೀ ಆನ್ಸರ್ ನಿಮ್ಗೆ ಏನಾದ್ರು ಬೇಕಂದ್ರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.